Weekends are supposed to be romantic, ಅಲ್ಲ? Like late mornings, coffee date, long drive, happy memories, cute pictures. ಆದ್ರೆ ನನ್ನ ವೀಕೆಂಡ್ ನನ್ನ ಹಸ್ಬೆಂಡಿನ ಮೂಡ್ ಸ್ವಿಂಗ್ ಮೇಲೆ ಡಿಪೆಂಡ್ ಆಗಿರ್ತದೆ. ಅವರ ಫೋನ್ ಕಾಲ್ಸ್ ವಿಲ್ ಸಿ ಲೇಟರ್ ಆಟಿಟ್ಯೂಡ್ ಮೇಲೆ. ಸೋಮವಾರದಿಂದ ಶುಕ್ರವಾರ ತನಕ ನಾನು ನನ್ನ ತಲೆಯಲ್ಲಿ ಪ್ಲಾನ್ ಮಾಡ್ತಾ ಇರ್ತೇನೆ. ಈ ವೀಕೆಂಡ್ ನಾನು ಗ್ಯಾರಂಟಿ ಎಲ್ಲಿಯಾದ್ರೂ ಹೊರಗಡೆ ಹೋಗ್ತೇನೆ ಅಂತ. ಹೋಗುವ ಜಾಗದಿಂದ ಹಿಡಿದು ಅಲ್ಲಿ ಹೋಗಿ ಯಾವ್ದು ರೀಲ್ಸ್ ಮಾಡ್ಬೇಕು ನೋಡಿ, ಅದು ಕೂಡ ನಾನು ಸೇವ್ ಮಾಡಿ ಇಟ್ಟಿರ್ತೇನೆ. ಎಲ್ಲಿ ತನಕ ಹೇಳಿದ್ರೆ ನನ್ನ ಹಸ್ಬೆಂಡಿಗೆ ಸಹ ಕಳಿಸಿಟ್ಟಿರ್ತೇನೆ. ಆ ರೀಲ್ಸ್ ನೋಡಿ ನೈಸ್ ಅಂತ ಒಂದು ಪೊಟ್ಲಸ್ ರಿಪ್ಲೈ ಏನೋ ಬಂತು. ಆದ ನಂತರ ಪ್ಲಾನ್ ಇದು ಸುದ್ದಿ ಇಲ್ಲ. ಹಾಕುವ ಅಂಗಿ ಚಡ್ಡಿ ಎಲ್ಲ ಡಿಸೈಡ್ ಆಗಿರ್ತದೆ ನಂದು. ಸ್ಯಾಟರ್ಡೆ ಬಂತು ಅನ್ಕೊಳ್ಳಿ, ನಾನು ಡ್ರೆಸ್ ಅಪ್ ಆಗಿ ರೆಡಿ. 4 ಲೊಕೇಶನ್ ನನ್ನ ಮಂಡೆ ಒಳಗೆ ಆಲ್ರೆಡಿ ಪಿನ್ ಆಗಿ ಉಂಟು. ಆದ್ರೆ ನನ್ನ ಗಂಡ ಹೇಗೆ ಮಲಗಿರ್ತಾನಂತ ಹೇಳಿದ್ರೆ ಇಡೀ ವಾರ ನಾಸದಲ್ಲಿ ಕೆಲಸ ಮಾಡಿ ಬಂದಾಗೆ. ನಾನು ಹೋಗಿ ಈಗ ಕುಟ್ಟಿ ಎಬ್ಬಿಸಿದ್ರೆ ಅವರ ಮೂಡ್ ಆಫ್ ಆದ್ರೆ ಮತ್ತೆ ಪ್ಲಾನ್ ಕ್ಯಾನ್ಸಲ್ ಆಗ್ತದಲ್ಲ, ಅದಕ್ಕೆ ನಾನು ಚೊರೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಪಾಪ ವಾರ ಪೂರ್ತಿ ಕೆಲಸ ಮಾಡ್ತಾರಲ್ಲ, ಬಚ್ತದಲ್ಲ ಅಂತ ನನಗೆ ಒಮ್ಮೆ ಮನಸ್ಸಿಗೆ ಬರ್ತದೆ. ಮತ್ತೆ ನಾನು ಯೋಚನೆ ಮಾಡುದು, ಅಯ್ಯೋ ಇಡೀ ವಾರ ನಾನು ವೇಟ್ ಮಾಡ್ಲಿಲ್ಲ ವೀಕೆಂಡ್ ಇದು. ಎದ್ದ ತಕ್ಷಣ ಫಸ್ಟ್ ಇಟ್ಕೊಳ್ಳುದೇ ಫೋನ್. ನಾನಲ್ಲ, ನನ್ನ ಪ್ಲಾನ್ ಬಗ್ಗೆ ನೆನಪು ಸಹ ಇಲ್ಲ. ಎಲ್ಲ ಸಾಯಿಲಿ, ಒಂದು ಐ ಕಾಂಟ್ಯಾಕ್ಟ್ ಸಹ ಇಲ್ಲ ಇವರೇ. ಸ್ಕ್ರಾಲ್ ಮಾಡುವ ಸ್ಪೀಡ್ ನೋಡಿದ್ರೆ ಇಡೀ ವೀಕೆಂಡ್ ಫೋನ್ ಒಳಗೆ ಕಳೆಯುವಾಗೆ ಉಂಟು. ಈ ಮಾಟ ಮಂತ್ರ ಎಲ್ಲ ಬಾರಿ ವರ್ಕ್ ಆಗ್ತದಂತೆ. ಈ ಫೋನ್ ಬಿಡಿಸ್ಲಿಕ್ಕೆ ಎಂತಾದ್ರೂ ಮಾಡ್ಲಿಕ್ಕೆ ಆಗ್ತಾ? ನಾನು ಮತ್ತೆ ಮೆಲ್ಲ ಅವರ ಕಿವಿ ಹತ್ರ ಹೋಗಿ ಕೇಳುದು, ನಾವು ಹೊರಗೋಗುವವಾ ಅಂತ. ಅದಕ್ಕೊಂದು ಅಂತ ಬರ್ತದೆ. ಆ ಗೆ ಎಂತ ಅಂತ ಅರ್ಥ ಇಲ್ಲ. ಆಚೆ ಎಸ್ ಸಹ ಅಲ್ಲ, ಈಚೆ ನೋ ಸಹ ಅಲ್ಲ, ನಡುವಲ್ಲಿ ಒಂದು ದೊಡ್ಡ ಕನ್ಫ್ಯೂಷನ್ ಇಟ್ಟು ಬಿಡ್ತಾರೆ. ಮತ್ತೆ ಹೇಳ್ತಾರೆ ನೋಡುವ. ಅದ್ರ ಅರ್ಥ ಎಂತ ಗೊತ್ತುಂಟಾ? ಅವರಿಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ, ಮತ್ತೊಮ್ಮೆ ಬಂದು ನಿನ್ನ ಹತ್ರ ಕೇಳಬೇಡ ಅಂತ. 3rd ಟೈಮ್ ಕೇಳುವಾಗ ಲೇಟರ್. ಆ ಲೇಟರಿಗೆ ಟೈಮಿಂಗ್, ಗ್ಯಾರಂಟಿ ಹಾಗೂ ಎಕ್ಸಿಸ್ಟೆನ್ಸ್ ಖಂಡಿತವಾಗ್ಲೂ ಇಲ್ಲ. ಅದಕ್ಕೆ ನಾನು ಕೇಳುದೇ ಬಿಟ್ಟು ಬಿಟ್ಟೆ. ನನಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ ಅಂತ ಅರ್ಥ ಅಲ್ಲ, ಆದ್ರೆ ಅಷ್ಟು ಸರಿ ನಟ್ಟಿ ಸಹ ಪ್ರಯೋಜನ ಇಲ್ಲಲ್ಲ. ದೊಡ್ಡ ದೊಡ್ಡ ಪ್ಲಾನ್ಸ್ ಎಲ್ಲ ಬೇಡ ನಮ್ಗೆ. ಒಂಚೂರು ನಿಮ್ಮ ಸೈಡಿಂದ ಎಫರ್ಟ್. 10 ಸರಿ ಕೇಳದೆ ನೀವು ಕರ್ಕೊಂಡು ಹೋಗ್ಬೇಕು ನಮ್ಮನ್ನು ಅಷ್ಟೇ. ಮಧ್ಯಾಹ್ನ ಆಗ್ತಾ ನನ್ನ ಮೂಡ್ ಸ್ವಿಂಗ್ ಆಗಿರ್ತದೆ. ಆ ಎಕ್ಸೈಟ್ಮೆಂಟ್ ಮೋಡಿಂದ ನಾನು ಕ್ವಾಯಟ್ ಮೋಡಿಗೆ ಬಂದಿರ್ತಾನೆ. ಹೊರಗಡೆ ನೋಡ್ಲಿಕ್ಕೆ ಇಟ್ಸ್ ಓಕೆ, ಐ ಡೋಂಟ್ ಕೇರ್ ಅಂತ ಇದ್ರು ಒಳಗಡೆ ಭೂಕಂಪ ಆಗಿರ್ತದೆ. ಅದಕ್ಕೆ ತಕ್ಕ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು, ಎಲ್ಲಾ ಕಡೆ ಕಪಲ್ಸೇ ಟ್ರಾವೆಲ್ ಮಾಡ್ತಾ ಇದ್ದಾರೆ. ನನ್ನ ತಲೆ ಚಿಟ್ಟಿ ಹಿಡಿತದೆ ಅದನ್ನ ನೋಡಿ. ಮತ್ತೆ ನಾನು ಅನ್ಕೊಳ್ಳುದು, ಪರವಾಗಿಲ್ಲ ಇರ್ಲಿ, ಅವರಾದ್ರೂ ಚಂದದಲ್ಲಿ ಇದ್ದಾರಲ್ಲ, ನಮ್ಮ ಮನೆದು ಮೂಲೆಯಲ್ಲಿದ್ರು ಕೂಡ 2 ನಿಮಿಷಕ್ಕೆ ನಾನೊಂದು ಮೆಚೋರ್ ಆಗುದು. ಅಂದ್ರೆ ನನ್ನನ್ನು ನಾನೇ ಸಮಾಧಾನ ಮಾಡುದು. ಹ್ಯಾಪಿನೆಸ್ ಅನ್ನೋದು ಮನಸ್ಸಿಂದ ಬರಬೇಕು. ಅದಕ್ಕೆ ನಾವು ಸುತ್ತಾಡ್ಬೇಕು ಅಂತ ಎಂತ ಸಹ ರೂಲ್ಸ್ ಇಲ್ಲ. ಸಾಯಂಕಾಲ ಆಗ್ತಾ ನಂಗೆ ಎಲ್ಲಿ ಸಹ ಹೋಗುದೇ ಬೇಡ ಅನಿಸ್ತದೆ. ನಾನು ಅಂಬಡ್ ಸುಡಿ ಹಾಕಿ, ನನ್ನ ನೈಟಿ ಹಾಕಿ, ಕಾಲು ಬಿಚ್ಚಿಸಿ ಕೂತ್ಕೊಂಡಿರ್ತೇನೆ. ಅಷ್ಟೊತ್ತಿಗೆ ನನ್ನ ಗಂಡನಿಗೆ ಜ್ಞಾನೋದಯ ಆಗ್ತದೆ. ಎಲ್ಲಿಯಾದ್ರೂ ಹೊರಗೆ ಹೋಗುವವಾ? ಅಲ್ಲ, ನಾನು ಬೆಳಗಿಂದ ಕೇಳ್ತಾ ಇದ್ದೇನೆ ಎಲ್ಲಿಯಾದ್ರೂ ಹೋಗುವ. ಅದಕ್ಕೆ ದಂಬೂಸ್ಕಿಲ್ಲ ಈ ಮನುಷ್ಯಂದು. ಈಗ ಸಡನ್ ಆಗಿ ಹೊರಗೆ ಹೋಗುವವಾ? ಆದ್ರೆ ಸಹ ನಾನು ನೋ ಅಂತ ಹೇಳುದಿಲ್ಲ, ಎಸ್ ಹೇಳುದಂದ್ರೆ ಈ ಲವ್ ಮಧ್ಯ ಈಗೋ ಎಲ್ಲ ಬರಬಾರ್ದಲ್ಲ. 5 ನಿಮಿಷದಲ್ಲಿ ನಾವು ರೆಡಿ. ನನ್ಗೆ ಔಟಿಂಗ್ ಕರ್ಕೊಂಡು ಹೋಗ್ಲಿಲ್ಲ ಅಂತ ಕೋಪಲ್ಲ, ಆದ್ರೆ ಆ ಎಫರ್ಟ್ ಹಾಕ್ಲಿಲ್ಲಲ್ಲ. I might be late, but I always take you